ಉತ್ತರಾಖಂಡದ ದೀಪಕ್ ಕುಮಾರ್ ಅವರಿಂದ ಪ್ರೇರಣೆ ಪಡೆದ ಘಟನೆಯೊಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆದಿದೆ. ಕುರಿ ಮತ್ತು ಆಡುಗಳ ಅಂಗಡಿಯನ್ನ ಇಟ್ಟಿದ್ದ ಇಲ್ಲಿನ ಮುಸ್ಲಿಂ ವ್ಯಕ್ತಿಯ ಅಂಗಡಿಗೆ ದುಷ್ಕರ್ಮಿಗಳ ಗುಂಪೊಂದು ಬಂದಿದೆ. ಅವರ ಐಡಿಯನ್ನ ಕೇಳಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ಜನರು ಒಟ್ಟಾಗಿದ್ದಾರೆ. ಮುಸ್ಲಿಮರ ಜೊತೆಗೆ ಸ್ಥಳೀಯ ಹಿಂದೂಗಳು ಸೇರಿಕೊಂಡಿದ್ದಾರೆ. ಐಡಿ ಕೇಳಿದವರಲ್ಲಿಯೇ ಇವರು ಐಡಿಯನ್ನ ಪ್ರಶ್ನಿಸಿದ್ದಾರೆ. ಆಗ ಈ ದುಷ್ಕರ್ಮಿಗಳು ಹೆಜ್ಜೆ ಹಿಂದಿಡತೊಡಗಿದ್ದಾರೆ. ಸ್ಥಳೀಯರು ಬಿಡಲಿಲ್ಲ, ಅವರನ್ನು ತಡೆದಿದ್ದಾರೆ. ಎಲ್ಲಿಯವರೆಗೆ ಎಂದರೆ ಈ ದುಷ್ಕರ್ಮಿಗಳು ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಅಲ್ಲಿಂದ ಹೊರಟೋಗಿದ್ದಾರೆ. ಈ ಕುರಿತಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. सात साल की मंडी है, 7 साल की मंडी है, 7 साल की मंडी है। भाग यहाँ से, भाग यहाँ से। Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ತಿಂಗಳ ಹಿಂದೆ ಉತ್ತರಾಖಂಡದಲ್ಲಿ ಇಂಥದ್ದೇ ಘಟನೆ ನಡೆದಿತ್ತು. 70 ವರ್ಷದ ವಕೀಲ್ ಅಹಮದ್ ಎಂಬ ವ್ಯಾಪಾರಿಯ ಅಂಗಡಿಗೆ ದುಷ್ಕರ್ಮಿಗಳ ತಂಡ ದಾಳಿ ಇಟ್ಟಿತ್ತು. ಇವರ ಅಂಗಡಿಗೆ ಬಾಬಾ ಎಂಬ ಹೆಸರಿಟ್ಟಿದ್ದನ್ನ ನೆಪ ಮಾಡಿ ಈ ದಾಳಿ ನಡೆದಿತ್ತು. ಅಂಗಡಿಯ ಹೆಸರನ್ನ ಬದಲಿಸಿ ಎಂದು ಈ ಗುಂಪು ಅವರ ಮೇಲೆ ಒತ್ತಡ ಹೇರಿತ್ತು. ಆಗ ದೀಪಕ್ ಕುಮಾರ್ ಎಂಬ ಯುವಕ ಈ ಗುಂಪನ್ನ ಒಂಟಿಯಾಗಿ ಎದುರಿಸಿದ್ದರು. ವಕೀಲ್ ಅಹಮದ್ ಅವರಿಗೆ ರಕ್ಷಣೆಯನ್ನ ಒದಗಿಸಿದ್ದರು. ಆ ಬಳಿಕ ದೀಪಕ್ ಕುಮಾರ್ ಜೊತೆ ಅವರ ಗೆಳೆಯರು ಸೇರಿಕೊಂಡರು. ಕೊನೆಗೆ ದುಷ್ಕರ್ಮಿಗಳ ಗುಂಪು ಅಲ್ಲಿಂದ ಪರಾರಿಯಾಗಿತ್ತು. इनके पास हम पहले भी आए हैं। नहीं बाबा यहाँ पे सिद्धबली एक ही बाबा है, वो है सिद्धबली बाबा। और जितने वो खुली ये बाबा सिद्धबली स्वीट्स वगैरह क्या है? वो सब हिंदू की दुकान है। मुसलमान क्या हो गया? मुसलमान बाबा क्या पहचान से कीजिए, क्या पहचान से अपने पहचान से कीजिए आप। ये तुम्हारी पहचान है क्या? ये बाबा हमारी पहचान है। हमारी पहचान है भाई, आप से क्या उनकी दुकान। ಇದೀಗ ವಾರಣಾಸಿಯಲ್ಲೂ ಇಂತಹದ್ದೇ ಘಟನೆ ನಡೆದಿರುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಸರ್ಕಾರ, ಪೊಲೀಸರು ಮತ್ತು ಕಾನೂನು ಕೂಡ ಏನೂ ಮಾಡದೇ ಇರುವ ಸಮಯದಲ್ಲಿ ಜನರೇ ಪ್ರತಿರೋಧ ತೋರಬೇಕಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಜನರ ಪ್ರತಿರೋಧವೇ ಎಲ್ಲಕ್ಕಿಂತ ದೊಡ್ಡದು. ದುಷ್ಕರ್ಮಿಗಳನ್ನ ಹಿಂದೂ ಮತ್ತು ಮುಸ್ಲಿಮರ ಜೊತೆ ಸೇರಿ ಸೋಲಿಸಬೇಕು. ವಾರಣಾಸಿಯ ಹಿಂದೂಗಳಿಗೆ ಧನ್ಯವಾದ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಬರೆದುಕೊಂಡಿದ್ದಾರೆ. ವಾರಣಾಸಿಯ ಘಟನೆಗೆ ದೀಪಕ್ ಕುಮಾರ್ ಅವರ ಪ್ರತಿರೋಧವೇ ಪ್ರೇರಣೆ ಎಂದು ಅನೇಕರು ಬರೆದಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.